ಎದುರಿಗೆ ವಯಸ್ಸಿನಲ್ಲಿ ನಾವು ಹಿರಿಯರು ಕೆಲವು ಸಂದರ್ಭದಲ್ಲಿ ನಮ್ಮ ಮಾತುಗಳನ್ನು ಕೇಳಬೇಕಾಗುತ್ತೆ. ಆ ಕಾರಣ ನಮ್ಮನ್ನು ಇವತ್ತು ಕರೆದು ಸನ್ಮಾನವನ್ನು ಮಾಡಿದ್ದಾರೆ. ಈ 3 ದಿನವೂ ಕೂಡ ಭಾಳ ಅದ್ಧೂರಿಯಾಗಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ನಾನು ಮುನ್ಸಿಪಾಲ್ಟಿ ಅಧ್ಯಕ್ಷ ಆಗಿದ್ದೆ. ಎಷ್ಟು ವರ್ಷ ಅಂದ್ರೆ 50 ವರ್ಷ 72 53 ವರ್ಷದಿಂದ ನಾನು ಅಧ್ಯಕ್ಷ ಆಗಿದ್ದೆ. ಅವಾಗ ಮುನ್ಸಿಪಾಲ್ಟಿ ಇದ್ದಿದ್ವಿ. ಅವಾಗ ಹಣ ಖರ್ಚು ಮಾಡೋಕ್ಕೆ ಇರ್ತಾ ಇರಲಿಲ್ಲ, ಸಂಬಳ ಕೊಡೋಕ್ಕೆ ದುಡ್ಡಿರ್ತಿರಲಿಲ್ಲ. ಈಗ ಇವರು ಅದ್ದೂರಿಯಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ದಾವಣಗೆರೆಯ ಜನತೆ ಸರಿಯಾಗಿ ರೆವಿನ್ಯೂವನ್ನು ಕೊಡ್ತಾ ಇರೋದ್ರೆ ಸಾಕ್ಷಿ. ಯಾಕೆಂದರೆ ರೆವಿನ್ಯೂ ಬರದಿದ್ರೆ ಏನೂ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಅವು ಭಾಳ ಮುಖ್ಯವಾದ ಇವತ್ತು 3 ದಿನ ಚೆನ್ನಾಗಿ ಕಾರ್ಯಕ್ರಮವನ್ನು ಹಾಕ್ಬಿಟ್ಟಿದ್ದಾರೆ. ಈ ಎಲ್ಲರಿಗೂ ಸನ್ಮಾನ ಮಾಡಿದ್ದಾರೆ, ಎಲ್ಲರಿಗೂ ಸೀರೆಗಳು ಕೊಡಿಸಿದ್ದಾರೆ. ಮೆರವಣಿಗೆ ಮಾಡಿಸ್ತಾರೆ. ಇರುತ್ತೆ ಭಾಳ ಉತ್ಸಾಹದಿಂದ ಚೆನ್ನಾಗಿ ಕುತ್ಕೊಂಡು ಈಗ ನೋಡ್ರಿ, ನಮಗೂ ಒಂದು ಬೆಳ್ಳಿ ಮೇಲೆ ಪಾತ್ರೆಗಳು ಕೊಡಿದ್ದಾರೆ. ಗೋಲ್ಡ್ ಬೆಳ್ಳಿ ಕೊಡ್ಬೇಕಾದ್ರೆ ಅವಶ್ಯಕತೆ ಇರಲಿಲ್ಲ. ಅದು ಅವರಿಗೆಲ್ಲ ದುಡ್ಡು ಹೆಚ್ಚಾಗೈತೆ. ಈಗ ಕಾರ್ಪೊರೇಷನ್ಗಳಿಗೆ ಅದು ಗೋಲ್ಡ್ ಕೊಟ್ಟರು ಯಾರ್ದು ಅದು ಎಂಟದ ಗೊತ್ತಿರ್ತೀನಿ. ಹಾಗೆ ಬಿಡಿದ ನಿಮಗೆಲ್ಲ ಮುಂದೆ ಬರ್ತಕ್ಕಂಥ ಕನ್ನಡ ರಾಜ್ಯೋತ್ಸವದಲ್ಲಿ ಇದಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ಮಾಡಬೇಕಾಗತ್ತೆ ಹೊರತು ಕೊಡುಗೆ ಮಾಡೋಕ್ಕಾಗತ್ತಿಲ್ಲ. ಇವ್ರದ್ದು ಇನ್ನು 5 ತಿಂಗಳೈತಿ, 4 ತಿಂಗಳು. ಇನ್ನು 3 ತಿಂಗಳೈತಿ ಅವಧಿ. ಅದು ಚುನಾವಣೆ ಬರುತ್ತೆ. ಚುನಾವಣೆಯಲ್ಲಿ ಗೆದ್ದು ಬಂದರೆ ನಮ್ಮ ಪಾರ್ಟಿಯೆಲ್ಲ ಬರ್ತಾರೆ, ಅದ್ರಾಗೆ ಅನುಮಾನ ಇಲ್ಲ. ಆದರೆ ಇದಕ್ಕಿಂತ ಅದ್ದೂರಿಯಾಗಿ ಮಾಡಬೇಕಾಗತ್ತೆ ಅವಾಗ. ಯಾಕಂದರೆ ಹಿಂದೆ ಹಂಗೆ ಮಾಡಿದ್ರು, ಈಗ ಹಿಂಗೆ ಮಾಡ್ತೀರಿ ಅಂತ ಜನ ಅದೇ ಮಾಡ್ತಾರೆ. ಆ ದಿಸೆಯಲ್ಲಿ ಮುಂದೆ ಕೂಡ ಹೆಚ್ಚಿನ ರೀತಿಯಲ್ಲಿ ಮಾಡಲಿ ಅಂತ ಮತ್ತು ನಮ್ಮ ಈ ಹೆಚ್ಚಿನ ವಯಸ್ಸಾದವರಿಗೆ ಸನ್ಮಾನ ಮಾಡಿದರೆ ನಾವು ಇನ್ನೂ ಹೆಚ್ಚು ವಯಸ್ಸಿನಲ್ಲಿ ನಿಮ್ಮ ಸೇವೆ ಮಾಡಲಿಕ್ಕೆ ಆಸರ ದೊರಕಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ನಿಮಗೆಲ್ಲ ಶುಭವನ್ನು ಕೋರಿ ನಾನು ಮಾತು ಜೈ ಕನ್ನಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.